ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEAಯಿಂದ ಕನ್ನಡ ಕಂಪಲ್ಸರಿ ಎಕ್ಸಾಮ್ದು ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಈ ಟೈಮ್ ಟೇಬಲ್ ಯಾರ್ಯಾರಿಗೆ ಅನ್ವಯ ಆಗುತ್ತೆ, ಹಾಗೆ ಇವಾಗ ರೀಸೆಂಟಾಗಿ ಅಧಿಕೃತವಾಗಿ ನೋಟಿಫಿಕೇಷನ್ ಆಗಿತ್ತು. ಕರ್ನಾಟಕ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರೆಲ್ಲರೂ ಈ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕಾ, ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ತೊಗೊಬೇಕಾ, ಅಥವಾ ಯಾರ್ಯಾರಿಗೆ ವಿನಾಯಿತಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. KEAಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. 19ನೇ ತಾರೀಕು 7ನೇ ತಿಂಗಳು 2026 ಅಂದರೆ ಜುಲೈ ಮಂತು 19th ಇದೆ ಡೇಟ್. ನಿಮಗೆ ಆ ಟೈಮಲ್ಲಿ ನಿಮಗೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಮಾಡ್ತೀವಿ ಅಂತ ಅಧಿಕೃತವಾಗಿ KEAಯಿಂದನೇ ನಿಮಗೆ ನೋಟಿಫಿಕೇಷನ್ಸ್ ಹೊರಡಿಸಿದ್ದಾರೆ. ಅಂದರೆ ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಯಾರ್ಯಾರು ಈ ಎಕ್ಸಾಮ್ನ ಬರೀಬೇಕು, ಯಾರ್ಯಾರಿಗೆ ವಿನಾಯಿತಿ ಇದೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಯಾರ್ಯಾರು CPCಗೆ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಅವರೆಲ್ಲರಿಗೂ ಡೌಟ್ ಇರುತ್ತಿದ್ದು. ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಯಾರ್ಯಾರಿಗೆ ವಿನಾಯಿತಿ ಇದೆ, ಯಾರ್ಯಾರು ಬರೆಯೋ ಆಗಿಲ್ಲ ಅಂತ ಅಂದರೆ, ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡನ SLC ಅಥವಾ PUCಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನೀವು ಓದಿದರೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡನ ಓದಿದರೆ ನೀವು ಎಕ್ಸಾಮ್ಸ್ನ ಬರೆಯೋ ಹಾಗಿಲ್ಲ. ಅಂದರೆ ನೀವು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಅಥವಾ ನೀವು KEAಯಿಂದ ಅಥವಾ KPSCಯಿಂದ ಯಾವುದಾದ್ರೂ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಕಡ್ಡಾಯ ಕನ್ನಡ ಪರೀಕ್ಷೆನ ನಡೆಸಿ ಅದರಲ್ಲಿ ನೀವು ಪಾಸ್ ಆಗಿದ್ದರೆ ನೀವು ಕೂಡ ಕನ್ನಡ ಎಕ್ಸಾಮ್ಸ್ನ ಮತ್ತೆ ಬರೆಯೋ ಹಾಗಿಲ್ಲ, ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಮತ್ತೆ ಬರೆಯೋ ಹಾಗಿಲ್ಲ ಅಂತ ಹೇಳಿದ್ದಾರೆ. KEAಯಿಂದನೇ ಅಧಿಕೃತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲೇ ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಹಾಗಿದ್ರೆ ಯಾರ್ಯಾರು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಕನ್ನಡ ಭಾಷಾ ಪರೀಕ್ಷೆನ ಬರೀಬೇಕಾಗತ್ತೆ ಅಂತ ಅಂದರೆ, ನೀವು ಕನ್ನಡನ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಅಥವಾ ನೀವು ಕನ್ನಡನ ಸ್ಟಡಿನೇ ಮಾಡಿಲ್ಲ ಅಂತ ಅಂದರೆ, ಇಲ್ಲ ಅಂತಂದರೆ ನೀವು KEAಯಿಂದ ಅಥವಾ KPSCಯಿಂದ ನಡೆಸಿರುವಂಥ ಯಾವುದಾದ್ರೂ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ನೀವು ಕ್ಲಿಯರೇ ಮಾಡಿಲ್ಲ, ನೀವು ಎಕ್ಸಾಮ್ಸ್ನೇ ತೊಗೊಂಡಿಲ್ಲ, ಪಾಸ್ ಮಾಡಿಲ್ಲ ಅಂತ ಅಂದರೆ ಅಂಥವರು ಇವಾಗ ನೀವು ಕನ್ನಡ ಭಾಷಾ ಪರೀಕ್ಷೆನ ಕ್ಲಿಯರ್ ಮಾಡಲೇಬೇಕಾಗತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಯಾರ್ಯಾರು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ನ ಬರೀಬೇಕು ಅಂತ ಗೊತ್ತಾಗಿದೆ ಅನ್ಕೋತೀನಿ. ಮತ್ತು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಯಾರ್ಯಾರು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಬರೀತೀರಾ ಅವರಿಗೆ ಹೇಳ್ತಾ ಇರೋದು. 19ನೇ ತಾರೀಕು 7ನೇ ತಿಂಗಳು ಜುಲೈ ಮಂತಿದೆ 2026 ಭಾನುವಾರ ನಿಮಗೆ ಕನ್ನಡ ಭಾಷಾ ಪರೀಕ್ಷೆನ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ನಿಮಗೆ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ. ಟೋಟಲಾಗಿ 150 ಮಾರ್ಕ್ಸ್ ಇರುತ್ತೆ. ನೀವು ಒಟ್ಟು 100 ಕ್ವಶನ್ಸ್ ಇರುತ್ತೆ. ನೀವು ಅದರಲ್ಲಿ ಮಿನಿಮಮ್ ಅಂತ ಅಂದ್ರೂ 50 ಮಾರ್ಕ್ಸ್ 50 ಅಂಕಗಳನ್ನ ತೊಗೊಳ್ಳೇಬೇಕಾಗುತ್ತೆ ನೀವು. ಇದು ಜಸ್ಟ್ ಓನ್ಲಿ ನೀವು ಕನ್ನಡ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕಷ್ಟೇ. ಇದು ನಿಮಗೆ CPC ಎಕ್ಸಾಮ್ಸ್ಗೆ ಕೌಂಟ್ ಆಗಲ್ಲ. ನಿಮಗೆ ಮತ್ತೆ ಡೌಟ್ ಇದೆ, ಇನ್ನೂ ಡೌಟ್ ಇದೆ ಅಂತ ಅಂದರೆ, ಯಾರ್ಯಾರು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಬರೀಬೇಕು, ನಮ್ಗೆ ಇನ್ನೂ ಡೌಟ್ ಇದೆ, ನಾವು ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀವಿ ಆದರೂ ನಾವು ಬರೀಬೇಕಾ ಅನ್ನೋದು ಇನ್ನೂ ತುಂಬ ಜನಕ್ಕೆ ಡೌಟ್ ಇದೆ ಅಂತ ಅಂದರೆ, KEAಯಿಂದನೇ ನಿಮ್ಮ ಮೊಬೈಲ್ಸ್ಗೆ SMS ಅಥವಾ ಮೇಲ್ ಮಾಡ್ತಾರೆ. ನೀವು ಒಂದ್ಸಲ ಮೇಲ್ ಅಥವಾ SMSನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೇನು ಎಕ್ಸಾಮ್ಸ್ ಇರಲ್ಲ, ವಿನಾಯಿತಿ ಇದೆ. ನೀವು ಇವಾಗ ಏನು ಅಧಿಕೃತವಾಗಿ KEAಯಿಂದನೇ ಪ್ರಕಟಣೆನ ಹೊರಡಿಸಿದ್ದಾರೆ, ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಅದನ್ನು ನಾನು ನಿಮ್ಗೆ ನೀಟಾಗಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಕೂಡ ನೀವು ಒಂದ್ಸಲ ಚೆಕ್ ಮಾಡಿ, ಅದರಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿಯೇ KEA ಅವ್ರ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ನನಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ನ ಬರೀಬೇಕಾ, ಅಟೆಂಡ್ ಆಗಬೇಕೋ ಇಲ್ಲೋ ಅಂತ ಡೈರೆಕ್ಟಾಗಿ ಅವ್ರ ಹತ್ರನೂ ಕೂಡ ಕಮ್ಯುನಿಕೇಟ್ ಮಾಡಿ. ನಿಮ್ಗೆ ಇದರಲ್ಲಿ ಅರ್ಥ ಆಗಿರುತ್ತೆ. ಕಂಪ್ಲೀಟಾಗಿ ನಿಮಗೆ KEAದು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ದು ಕ್ಲಿಯರ್ ಆಗಿದೆ ಡೌಟ್ ಅಂತ ಅನ್ಕೋತೀನಿ. ನಿಮ್ಗೆ ಇನ್ನೂ ಡೌಟ್ ಏನಾದ್ರು ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ಕೂಡ KEA ವೆಬ್ಸೈಟ್ ಅವ್ರಿಗೆ ಅಥವಾ KEA ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ತೊಗೊಬೋದು. ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಯಾರ್ಯಾರು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಬರೀತಾ ಇದ್ದೀರಾ ಅವರು ಆರಾಮಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ನೀವೇನು ಟೆನ್ಷನ್ ಮಾಡ್ಕೊಳ್ದೇ ಎಕ್ಸಾಮ್ಸ್ನ ಅಟೆಂಡ್ ಮಾಡಿ. 19th ಎಕ್ಸಾಮ್ಸ್ ಇದೆ, ಜುಲೈ ಭಾನುವಾರ ಎಕ್ಸಾಮ್ಸ್ ಇರುತ್ತೆ. ಹಾಗೆ ಯಾರಿಗೆ ವಿನಾಯಿತಿ ಇದೆ ಅವರು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ CPC ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. KEAಯಿಂದ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಯಾರ್ಯಾರು ಬರೀಬೇಕು, ಯಾರಿಗೆ ವಿನಾಯಿತಿ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಏನಾದ್ರು ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಯಾರಿಗಾದ್ರೂ ಯೂಸ್ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.